ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಸ್ಕೂಲಲ್ಲಿ ಮಕ್ಳಿಗೆ ಏನಾದರೂ ಮಾಡಿಸೋಣ ಅಂತ ಡೈಲಿ ಪ್ರಿಪೇರ್ ಆಗಿ ಹೋಗ್ತೀನಿ. ಇವತ್ತು ಗ್ರಾಸ್ ಸ್ಕಿಲ್ ಮಾಡಿಸೋಣ, ಹೇಳ್ಕೊಡೋಣ ಅಂತ ಅಂದ್ಬಿಟ್ಟು ಹೇಳ್ಕೊಡ್ತಾ ಇದ್ದೆ. ಅವು ತುಂಬ ಚಿಕ್ಕ ಮಕ್ಕಳಾಗಿರೋದ್ರಿಂದ ಹೇಳ್ಕೊಡೋಕೆ ತುಂಬ ಕಷ್ಟ ಅವ್ರಿಗೆ. ನಾನು ಒಂದು ಹೇಳಿದ್ರೆ ಅವ್ರು ಇನ್ನೇನೋ ಮಾಡ್ತಾರೆ. ಅದು ನಾನು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲೂ ಹಾಕಿದ್ದೀನಿ ಅವ್ರು ಹೆಂಗೆ ಮಾಡಿದ್ದಾರೆ ಅಂತ. ಫುಲ್ ಕಾಮಿಡಿ ಆಗಿತ್ತು ಸ್ಕೂಲಲ್ಲಂತೂ. ಇನ್ನು ಬೆಳಗ್ಗೆ ತಿಂಡಿಗೆ ನಾನು ದೋಸೆ ಮಾಡ್ಕೊಂಡಿದ್ದೆ. ಹಿಟ್ಟಂತೂ ತುಂಬ ಚೆನ್ನಾಗಿ ಉಬ್ಬಿತ್ತು. ಈ ಥರ ಆದರೆ ದೋಸೆ ಆಗಲಿ ಇಡ್ಲಿ ಆಗಲಿ ಎರಡೂ ತುಂಬಾ ಚೆನ್ನಾಗಾಗುತ್ತೆ. ದೋಸೆ ಇವತ್ತು ಸಖತ್ತಾಗಿತ್ತು. ನಮ್ಮ ಪ್ರಣೀಗೆ ಇವತ್ತೇನು ಲಂಚ್ ಬಾಕ್ಸ್ ಏನೂ ಇರಲಿಲ್ಲ. ಅಂದರೆ ಸ್ಯಾಟರ್ಡೆ ಅಲ್ವಾ, 12:30ಗೆ ಮುಗ್ದೋಗುತ್ತೆ ಅಂದ್ಬಿಟ್ಟು ಅವ್ನಿಗೇನು ಲಂಚ್ ಬಾಕ್ಸ್ ಇರಲಿಲ್ಲ, ಬರೀ ಸ್ನ್ಯಾಕ್ಸ್ ಮಾತ್ರ ಇತ್ತು. ಸರಿ ಅಂದ್ಬಿಟ್ಟು ತಿನ್ನಿಸ್ಬಿಟ್ಟು ಅವನ್ನ ರೆಡಿ ಮಾಡಿ ಕಳ್ಸೋಷ್ಟರಲ್ಲಿ ಬೆಳಗ್ಗೆ ಟೈಮ್ ಹೆಂಗಾಗೋಗುತ್ತೆ ಅಂದರೆ ಒಂದೊಂದು ಸಲ ನನಗೂ ನಮ್ಮ ಮಾಮಂಗೂ ಕ್ಲಾಸಸ್ ಆಗೋಗುತ್ತೆ, ಆ ಥರ ಆಗಿಬಿಡುತ್ತೆ. ಬಟ್ ಯಾಕಂದರೆ ಆ ವ್ಯಾನ್ ಬಂದು ನಿಂತ್ಕೊಬಿಟ್ಟಿರುತ್ತೆ, ಆದರೂ ರೆಡಿ ಮಾಡೋಕ್ಕೆ ಆಗಿರಲ್ಲ. 8 ಗಂಟೆಗೆ ಅವ್ರು 8 ಗಂಟೆಗೆ ಬರ್ತೀನಿ ಅಂತಾರೆ, ಇನ್ನೂ ಬೇಗನೆ ಬಂದುಬಿಟ್ಟಿರ್ತಾರೆ. ನಮಗಂತೂ ಸಿಕ್ಕಾಪಟ್ಟೆ ಬೆಳಗಿನ ಟೈಮಲ್ಲಿ ತುಂಬ ಟೈಮ್ ಎಷ್ಟು ಬೇಗ ಓಡುತ್ತೆ ಗೊತ್ತೇ ಆಗೋಲ್ಲ. ಇವನ್ ಬಾಕ್ಸಿಗೆ ಈ ಥರ ಸ್ಯಾಂಡ್ವಿಚ್ ಮಾಡಿ ಒಂದು ಸಿಂಪಲಾಗಿ ಕಳಿಸ್ಕೊಟ್ಟಿದ್ದೆ. ದೋಸೆ ನಮ್ಮ ಮನೆಯವರೇ ಹಾಕ್ಕೊಟ್ಟಿದ್ರು. ದೋಸೆ ಅಂತೂ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು. ನಾನು ಹಿಟ್ಟನ್ನು ಹೇಗೆ ರೆಡಿ ಮಾಡಿದೆ ಅಂತ ಅಂದ್ಬಿಟ್ಟು ಇನ್ನೊಂದು ಬ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಮಸಾಲೆ ದೋಸೆ ಥರನೇ ಆಗಿತ್ತು ಇದಂತೂ. ನಮ್ಮ ಮನೆಯವ್ರು ನೋಡಿ ಎಷ್ಟು ಚೆನ್ನಾಗಿ ಒಳಗಡೆನೇ ಪಲ್ಯ ಎಲ್ಲ ಹಾಕ್ಕೊಟ್ಟು, ಪಲ್ಯ ಅವರೇ ಮಾಡಿದರು, ದೋಸೆನೂ ಅವರೇ ಹಾಕ್ಕೊಟ್ಟಿದ್ರು. ನಾವು ರೆಡಿ ಆಗ್ತಾಯಿದ್ವಿ, ಹಾಗಾಗಿ ತುಂಬಾ ಚೆನ್ನಾಗಿತ್ತು. ಇನ್ನು ಮಧ್ಯಾಹ್ನಕ್ಕೆ ಮನೆಗೆ ಬರ್ತೀನಲ್ವ, ಮೊನ್ನೆಯಿಂದನೂ ನನಗೆ ಸುಮಾರು ದಿನದಿಂದ ಶಾವಿಗೆ ತಿನ್ನಬೇಕು ಅಂತ ಅನ್ನಿಸ್ತಿದೆ. ಇದು ನನಗೆ ತುಂಬಾ ಇಷ್ಟವಾಗಿರೋ ತಿಂಡಿ. ಊರಲ್ಲೆಲ್ಲ ಗೌರಿ ಹಬ್ಬಕ್ಕೆ ಒಂದು ಸಲ ಮಾಡ್ತಾಯಿದ್ರು ಅಷ್ಟೇ, ಎಡೆ ಇಡಬೇಕಾಗಿತ್ತು ನಮಗೆ. ಆವಾಗ ಆ ಟೈಮಲ್ಲಿ ಮಾತ್ರ ಮಾಡೋರು. ಇವಾಗ ಯಾವ ಟೈಮಲ್ಲಿ ಬೇಕು ಏನು ಮಾಡಿಕೊಂಡು ಏನಾದರೂ ತಿಂತೀವಿ, ಆ ಥರ ಇದ್ದೀವಿ. ಆವಾಗೆಲ್ಲ ವರ್ಷಕ್ಕೊಂದು ಸಲ ಅಂದರೆ ಲೆಕ್ಕ ಹಾಕೊಳ್ಳಿ ಇದನ್ನು ತಿನ್ನೋಕ್ಕೆ ಕಾಯ್ತಾಯಿದ್ವಿ. ನನಗಂತೂ ಇದು ತುಂಬಾ ಇಷ್ಟ. ಪ್ರೆಗ್ನೆಂಟಲ್ಲೂ ಅಷ್ಟೇ, ಪ್ರೆಗ್ನೆಂಟಲ್ಲೂ ಪ್ರೆಗ್ನೆಂಟಲ್ಲೂ ನನಗೆ ತಿನ್ನಬೇಕು ಅಂತ ಅನ್ನಿಸ್ತಿದ್ದು ಇದು ಒಂದೇ. ತುಂಬಾ ಇಷ್ಟ ಆಗುತ್ತೆ ನನಗೆ. ನಾನು ಯಾಕೆ ಮಾಡಲ್ಲ ಅಂದರೆ ನಮ್ಮ ಮನೆಯವರು ಇದನ್ನು ತಿನ್ನೋದೇ ಇಲ್ಲ, ನಮ್ಮ ಫ್ರೆಂಡಿನೂ ತಿನ್ನೋಲ್ಲ. ನಿನ್ನೆ ಏನಂದ ಅಂದರೆ ನಾನು ತಿನ್ನಲ್ಲ ಅಮ್ಮ, ನಂಗೆ ಮುದ್ದೆ ಮಾಡಿಕೊಡು ಅಂದರು ನಮ್ಮ ಮನೆಯವರು. ಅದಕ್ಕೆ ನಮ್ಮ ಫ್ರೆಂಡಿ ನಾನು ಸ್ವಲ್ಪ ತಿಂತೀನಿ ಮಾಡಿಕೊಡಮ್ಮ ಅಂತ ಅಂದ. ಹಂಗಾಗಿ ಸರಿ ನೀನೇನು ಬೇಜಾರು ಮಾಡ್ಕೊಬೇಡ ಅಮ್ಮ, ನಾನು ತಿಂತೀನಿ ಸ್ವಲ್ಪ ಮಾಡಿಕೊಡು ಅಂತ. ನಾನು ಇದಕ್ಕೆ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿದ್ದೀನಿ, ಹಂಗಾಗಿ ಕಾಯಲ್ಲೂ ಸ್ವಲ್ಪ ಬ್ಲ್ಯಾಕ್ ಆಗಿದೆ. ಇನ್ನು ಎಳ್ಳು ಪುಡಿನೇ ಮಾಡೋದು. ಕೆಲವೊಬ್ಬರು ಕಡಲೆ ಪುಡಿಯಲ್ಲಿ ಮಾಡ್ತಾರೆ, ನಾವು ಎಳ್ಳು ಮತ್ತು ಬೆಲ್ಲ ಏಲಕ್ಕಿ ಹಾಕ್ಬಿಟ್ಟು ಪುಡಿಗೆ ಯೂಸ್ ಮಾಡ್ತೀವಿ. ಇದು ಟೇಸ್ಟು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇನ್ನು ಕೆಲವೊಬ್ಬರು ರಾಗಿ ಇಷ್ಟಪಡ್ತಾರೆ, ಮತ್ತು ಇದು ಕಾಂಬಿನೇಷನ್ ಆಗಿ ಮಟನ್ ಸಾಂಬಾರು, ಚಿಕನ್ ಸಾಂಬಾರು, ಕಾಳೆಲ್ಲ ತಿಂತಾರೆ. ನಾವು ಚಿಕ್ಕದ್ರಿಂದ ತಿನ್ಕೊಂಬಂದಿರೋದು ಹೆಂಗೆ ಟೇಸ್ಟು ಇಷ್ಟ ಆಗುತ್ತೆ, ಅದೇ ನಮಗೆ ಅಭ್ಯಾಸ ಆಗಿಬಿಟ್ಟಿದೆ. ನಾವು ಹಂಗಾಗಿ ಕಾಯಲ್ಲೂ ಎಳ್ಳು ಪುಡಿ ಎಲ್ಲ ಮಾಡ್ಕೋತೀವಿ. ಎಳ್ಳು ಪುಡಿಗೆ ಒಂದು ಏಲಕ್ಕಿ ಮತ್ತು ಬೆಲ್ಲ ಹಾಕ್ಕೊಂಡು ರುಬ್ಕೊಂಡ್ರೆ ಆಯಿತು. ಕಾಯಲ್ಲಿ ಹೆಂಗೆ ಮಾಡೋದಂತ ಎಕ್ಸ್ಪ್ಲೇನೇ ಮಾಡಲಿಲ್ಲ, ಅಲ್ಲಿದೆ. ನಾನು ಏನೂ ಹಾಕಿಲ್ಲ ಕಾಯಲ್ಗೆ, ನೀರು, ಬೆಲ್ಲ, ಕಾಯಿ, ಒಂದು ಏಲಕ್ಕಿ ಹಾಕ್ಬಿಟ್ಟು ಮಾಡಿದ್ದೀನಿ. ಸುಮ್ಮನೆ ಸಿಂಪಲಾಗಿ ಮಾಡ್ಕೊಂಡಿದ್ದೆ, ಯಾಕಂದರೆ ನನಗೆ ಮತ್ತೆ ನಾನು ವಾಪಸ್ ಹೋಗ್ಬೇಕಲ್ವ, ಹಾಗಾಗಿ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದೆ. ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಆಗಿರೋದ್ರಿಂದ ಕಾಯಲ್ಲಿ ಸ್ವಲ್ಪ ಬ್ಲ್ಯಾಕಾಗಿ ಕಾಣ್ತಿದೆ ಅಷ್ಟೇ. ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಮ್ಮ ಫ್ರೆಂಡಿ ಒಂದು ಸ್ವಲ್ಪ ತಿಂತೀನಿ ಅಂದಿದ್ನಲ್ಲ, ಅದಕ್ಕೆ ನೋಡಿ ಇಷ್ಟ ಹಾಕ್ಸ್ಕೊಂಡಿದ್ದಾನೆ ತಿನ್ನೋಕ್ಕೆ. ನನಗಂತೂ ಖುಷಿ ಆಯಿತು. ನಾನು ತಿಂತೀನಿ ಬಿಡಮ್ಮ, ನೀನೇನು ಬೇಜಾರು ಮಾಡ್ಕೊಬೇಡ ಪಾಪ ತಿಂದಿಲ್ಲ ಅಂದರೆ ಅಂದ. ಏನೋ ಒಂಥರ ಖುಷಿ ಆಗೋಯಿತು. ಇದು ಒಂಥರ ಟೇಸ್ಟು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನಮ್ಮಮ್ಮ ಯಾವಾಗಲೂ ನನಗೆ ಮಾಡಿಕೊಡೋದು. ನಾನು ಪ್ರೆಗ್ನೆಂಟ್ ಇದ್ದಾಗ ನಮ್ಮಮ್ಮ ಬಂದಾಗಲೇ ಮಾಡ್ತಿದ್ದು. ಇದು ನಾನು ಮಾಡಿರೋದು ಫಸ್ಟ್ ಟೈಮ್, ಅದಕ್ಕೆ ಶೇರ್ ಮಾಡ್ತಾಯಿದ್ದೀನಿ. ಇನ್ನು ನಮ್ಮ ಪೇಜಲ್ಲಿ ಇವತ್ತು ಸೀರೆ ಕಲೆಕ್ಷನ್ಸ್ ಬಂದರೆ ಮೋಸ್ಟ್ ಬ್ಯೂಟಿಫುಲ್ ಆ್ಯಂಡ್ ಟ್ರೆಂಡಿಂಗಲ್ಲಿರೋ ಸೀರೆ ಕಲೆಕ್ಷನ್ಸು ತುಂಬಾ ಒಂದಕ್ಕಿಂತ ಒಂದೊಂದು ಕಲರು ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಫ್ಯಾನ್ಸಿ ಸೀರೆ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲಿ ಬೇಕಾದರೂ ಹಾಕ್ಕೊಂಡು ಹೋಗ್ಬೋದು, ಪಾರ್ಟಿಗೆ ಹಾಕ್ಕೋಬೋದು, ಫಂಕ್ಷನ್ಸ್ಗಳಿಗೆಲ್ಲ ಯೂಸ್ ಮಾಡ್ಬೋದು. ಕಲರ್ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಎಲ್ಲ ಕಲರ್ಸು ನಾನು ನಮ್ಮ ಪೇಜಲ್ಲಿ ಯಾವುದಿದೆ ಎಲ್ಲ ಅಪ್ಡೇಟ್ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.